ಹೆಣ್ಮಕ್ಳಿಗೆ ಅಲಂಕಾರ ಮಾಡ್ಕೊಳ್ಬೇಕಂತ ಹೇಳಿ ಕೆಲವೊಂದಿಷ್ಟು ಮೇಕಪ್ ಕಿಟ್ಗಳು, ಮೇಕಪ್ನ ವಸ್ತುಗಳು ಇವತ್ತು ಮಾರ್ಕೆಟ್ನಲ್ಲಿ ಬಹಳಷ್ಟಿದೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ಮಕ್ಕಳ ತನಕ ಕೂಡ ಮೇಕಪ್ಗೆ ಅಡಿಕ್ಟ್ ಆದಂಥ ಎಷ್ಟೋ ಹೆಣ್ಮಕ್ಳು ಕೂಡ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಹುಬೇಗ ನಮ್ಮ ದೇಹದ ಮೇಲೆ ಅಥವಾ ಹುಡುಗಿಯರ ದೇಹದ ಮೇಲೆ ಅಥವಾ ಮಿದುಳಿನ ಮೇಲೆ ಪರಿಣಾಮಕಾರಿ ಬೀರುವಂತಹ ವಸ್ತು ಅಂತ ಹೇಳಿದ್ರೆ ಅದು ಲಿಪ್ಸ್ಟಿಕ್. ಎಷ್ಟೋ ಹೆಣ್ಮಕ್ಳು ತಮ್ಮ ಅಂದ ಚಂದವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಲಿಪ್ಸ್ಟಿಕ್ ಅನ್ನ ಬಳಸ್ತಾರೆ. ಆದ್ರೆ ಈ ಲಿಪ್ಸ್ಟಿಕ್ ಅದೆಷ್ಟು ಹಾನಿಕಾರಕ ಅಂತ ಹೇಳಿ ಎಷ್ಟೋ ವಿಜ್ಞಾನಿಗಳು, ವೈದ್ಯರು ಹೇಳಿದ್ರು ಕೂಡ ಕೆಲವೊಂದಿಷ್ಟು ಹೆಣ್ಮಕ್ಳು ಅದಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದಾರೆ. ಹಾಗಾಗಿ ಇದೀಗ ಲಿಪ್ಸ್ಟಿಕ್ ಅನ್ನ ಬ್ಯಾನ್ ಮಾಡುವಂತಹ ನಿರ್ಧಾರಕ್ಕೆ ಕೇರಳ ಸರ್ಕಾರ ಮುಂದಾಗಿದೆ. ಅಷ್ಟಕ್ಕೂ ಯಾವ ರೀತಿಯಾಗಿ ಬ್ಯಾನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದೆಲ್ಲೋ ಕಾಲೇಜು ಅಥವಾ ಬೇರೆ ಕಡೆಗಳಲ್ಲಿ ಅಲ್ಲ, ಈ ಹೈಸ್ಕೂಲ್ ಅಥವಾ ಪ್ರೈಮರಿ ಅಂತ ಹಂತದಲ್ಲೂ ಕೂಡ ಎಷ್ಟೋ ವಿದ್ಯಾರ್ಥಿನಿಯರು ಲಿಪ್ಸ್ಟಿಕ್ಗೆ ಅಡಿಕ್ಟ್ ಆಗಿರ್ತಾರಲ್ವಾ, ಅಂಥವರಿಗೆ ಲಿಪ್ಸ್ಟಿಕ್ ಅನ್ನ ಬ್ಯಾನ್ ಮಾಡೋದು ಅಥವಾ ಲಿಪ್ಸ್ಟಿಕ್ ಫ್ರೀ ಕ್ಯಾಂಪಸ್ ಅಂತ ಹೇಳಿ ಲಿಪ್ಸ್ಟಿಕ್ ಮುಕ್ತ ಅಭಿಯಾನ ಅಂತ ಹೇಳಿ ಕೇರಳ ಆರಂಭ ಮಾಡಿದೆ. ಇದನ್ನ ಪ್ರತಿ ಶಾಲೆಗಳಿಗೆ ಹೋಗಿ ಕೂಡ ವಿದ್ಯಾರ್ಥಿನಿಯರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ತುಟಿ ಬಾಯಿಗೆ ಹತ್ತಿರವೇ ಇರುವಂತಹ ಅಂಗ ಆದ್ದರಿಂದಾಗಿ ಬಹುಬೇಗ ನೀರು ಕುಡಿಯುವಾಗ ಅಥವಾ ಊಟ ಮಾಡುವಾಗ ಅದು ಬಾಯಿ ಒಳಗಡೆ ಹೋಗುತ್ತೆ ಅಂತೇಳಿ. ಇನ್ನೂ ಕೆಲವೊಂದಿಷ್ಟು ಲಿಪ್ಸ್ಟಿಕ್ಗಳು ಆ ರೀತಿ ಇಲ್ಲ, ಗುಣಮಟ್ಟದಿರುತ್ತೆ ಅಂತ ಕೆಲವರು ವಾದ ಮಾಡ್ತಾರೆ. ಆದರೆ ಇವತ್ತು ಮಾರ್ಕೆಟ್ನಲ್ಲಿ 50 ರೂಪಾಯಿಗೆ 100 ರೂಪಾಯಿಗೆ ಸಿಗುವಂತಹ ಲಿಪ್ಸ್ಟಿಕ್ಗಳು ಕೂಡ ಬಂದಿದೆ. ಹಾಗಾಗಿ ಇಂತಹ ಲಿಪ್ಸ್ಟಿಕ್ಗಳಲ್ಲಿ ರಾಸಾಯನಿಕ ವಸ್ತು ಜಾಸ್ತಿ ಇರುತ್ತೆ, ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವ ಉದ್ದೇಶವನ್ನು ಅಲ್ಲಿಯ ತಜ್ಞ ವೈದ್ಯರು ಕಂಡುಕೊಂಡಿದ್ದಾರೆ. ಹಾಗಾಗಿ ಕೇರಳ ಸರ್ಕಾರ ಮತ್ತು ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಎಲ್ಲಿಯಾದರೂ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರು ಲಿಪ್ಸ್ಟಿಕ್ ಅನ್ನು ಬಳಸ್ತಾ ಇದ್ರೆ ಅವರಿಗೆ ಅರಿವು ಮೂಡಿಸುವಂತ ಕೆಲಸಕ್ಕೂ ಕೂಡ ಇವರು ಕೈ ಹಾಕಿದ್ದಾರೆ. ಇನ್ನೊಂದಿಷ್ಟು ಪ್ರಕರಣಗಳಲ್ಲಿ ಏನಂತ ಹೇಳಿದ್ರೆ ಈ ಲಿಪ್ಸ್ಟಿಕ್ ನಿಂದಾಗಿ ಕೇವಲ ಅದು ದೇಹದ ಮೇಲೆ ಅಷ್ಟಲ್ಲ, ಜ್ಞಾಪಕ ಶಕ್ತಿಯ ಮೇಲೆ ಅಂದ್ರೆ ವಿದ್ಯಾರ್ಥಿನಿಯರ ಜ್ಞಾಪಕ ಶಕ್ತಿಯೂ ಕೂಡ ಇದರಿಂದ ಕುಂಠಿತ ಆಗತ್ತೆ ಅನ್ನುವ ಮತ್ತೊಂದು ಅಂಶವನ್ನು ಕೂಡ ಅವರು ಪತ್ತೆ ಹಚ್ಚಿ, ಹೀಗಾಗಿ ವಿದ್ಯಾರ್ಥಿನಿಯರು ಇನ್ನು ಮುಂದೆ ಲಿಪ್ಸ್ಟಿಕ್ ಅನ್ನು ಬಳಸುವುದನ್ನ ಬೇಡ ಅಂತ ಹೇಳಿದ್ದಾರೆ. ಒತ್ತಾಯಪೂರ್ವಕವಾಗಿ ಅವರಿಗೆ ಹೇಳೋದಷ್ಟೇ ಅಲ್ಲ, ತಂದೆ ತಾಯಿಗಳು ಕೂಡ ಮನೇಲಿ ಹೇಳಬೇಕು ಲಿಪ್ಸ್ಟಿಕ್ ಹಾಕೋದ್ರಿಂದ ಏನಿದೆ, ಏನು ಸಿಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ನೀವು ನ್ಯಾಚುರಲ್ ಆಗಿ ಚೆನ್ನಾಗಿದೆಯಾ ಅಂತ ಹೇಳಿ ತಮ್ಮ ಹೆಣ್ಮಕ್ಕಳಿಗೆ ಬುದ್ಧಿಯನ್ನು ಹೇಳೋದರ ಮೂಲಕ ಈ ರೀತಿಯಾಗಿ ಅವರ ಮನಪರಿವರ್ತನೆಯನ್ನು ಮಾಡುವಂತಹ ಕೆಲಸಕ್ಕೆ ಕೇರಳ ಸರ್ಕಾರ, ಅಲ್ಲಿಯ ಶಾಲೆ ಶಿಕ್ಷಣ ಇಲಾಖೆ ಕೂಡ ಮುಂದಾಗಿದೆ. ಈ ನಿರ್ಧಾರ ಎಷ್ಟೋ ಜನ ಸ್ವಾಗತ ಮಾಡಿದ್ದಾರೆ. ಕೆಲವೊಂದಿಷ್ಟು ಕಡೆ ಪರ ವಿರೋಧ ಚರ್ಚೆಯೂ ಕೂಡ ನಡೆದಿದೆ. ಒಟ್ಟಿನಲ್ಲಿ ಇಂತಹ ನಿರ್ಧಾರ ಬಂದರೆ ಒಳ್ಳೆಯದು ಅಂತ ಹೇಳಿ, ಯಾಕಂದರೆ ವೈಜ್ಞಾನಿಕ ಮತ್ತು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳಿ ಅಲ್ಲಿಯ ಜನತೆ ಹೇಳಿದ್ದಾರೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಇಇ, ಕೆಸಿಇಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.